ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ದಸರಾ ಹಬ್ಬದ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತೋಣ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ದಸರಾ ಹಬ್ಬ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ. ಮತ್ತೆ ನೋಡಿ, ದಸರಾ ಹಬ್ಬ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ. ಓಕೆ, ಅಂತ ಎರಡನೇ ಪಾಯಿಂಟ್ ನೋಡಿ, ದಸರಾವನ್ನು ವಿಜಯದಶಮಿ ಎಂತಲೂ ಕರೆಯುತ್ತಾರೆ. ಓಕೆ, ಅಂತ ನೋಡಿ. ಮೂರನೇ ಪಾಯಿಂಟ್, ಈ ಹಬ್ಬವನ್ನು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿ ಇರುವ ಭಾರತೀಯರು ಆಚರಿಸುತ್ತಾರೆ. ಮತ್ತೆ ನೋಡಿ, ಈ ಹಬ್ಬವನ್ನು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿರುವ ಭಾರತೀಯರು ಆಚರಿಸುತ್ತಾರೆ. ನಾಲ್ಕನೇ ಪಾಯಿಂಟ್, ಒಂದು ಕತೆ ಪ್ರಕಾರ ರಾವಣನನ್ನು ರಾಮ 10ನೇ ದಿನ ಕೊಂದ ದಿನವನ್ನು ದಸರಾ ಎಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಒಂದು ಕತೆ ಪ್ರಕಾರ ರಾವಣನನ್ನು ರಾಮ 10ನೇ ದಿನ ಕೊಂದ ದಿನವನ್ನು ದಸರಾ ಎಂದು ಆಚರಿಸಲಾಗುತ್ತದೆ. 5ನೇ ಪಾಯಿಂಟ್ ನೋಡಿ, ಇನ್ನೊಂದು ಕತೆ ಪ್ರಕಾರ ದುರ್ಗಾ ದೇವಿಯು ಭೂಮಿಗೆ ಶಾಂತಿ ತರಲು ರಾಕ್ಷಸ ಮಹಿಷಾಸುರನನ್ನು ಕೊಂದ 10ನೇ ದಿನವನ್ನು ದಸರಾ ಎಂದು ಆಚರಿಸಲಾಗುತ್ತದೆ. ಓಕೆ, ರೈಟ್. ನಂತರ 6ನೇ ಪಾಯಿಂಟ್ ನೋಡಿ, ಇದನ್ನು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ 10ನೇ ದಿನದಂದು ಆಚರಿಸುತ್ತೇವೆ. ಮತ್ತೊಮ್ಮೆ ನೋಡಿ, ಇದನ್ನು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ 10ನೇ ದಿನದಂದು ಆಚರಿಸಲಾಗುತ್ತದೆ. 7ನೇ ಪಾಯಿಂಟ್, ದಸರಾವನ್ನು ನಾಡ ಹಬ್ಬವೆಂದು ನಮ್ಮ ರಾಜ್ಯದಲ್ಲಿ ಆಚರಿಸುತ್ತೇವೆ. ಮತ್ತು ನೋಡಿ, ದಸರಾವನ್ನು ನಾಡ ಹಬ್ಬವೆಂದು ನಮ್ಮ ರಾಜ್ಯದಲ್ಲಿ ಆಚರಿಸುತ್ತೇವೆ. 8ನೇ ಪಾಯಿಂಟ್ ನೋಡಿ, ದಸರಾ ಸಮಯ ಶುಭವೆಂದು ಹಲವು ಜನರು
ಹಲವು ಜನರು ಹೊಸ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ. ಮತ್ತು ನೋಡಿ, ದಸರಾ ಸಮಯ ಶುಭವೆಂದು ಹಲವು ಜನರು ಹೊಸ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ. 9ನೇ ಪಾಯಿಂಟ್, ಈ ದಿನವನ್ನು ಜನರು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಮತ್ತು ನೋಡಿ, ಈ ದಿನವನ್ನು ಜನರು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಅಥವಾ ಆಚರಿಸುತ್ತಾರೆ ಅಂತ ಇಲ್ಲಿ ಬರೀಬಹುದು. ಓಕೆನಾ? 10ನೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ನೋಡಿ, ದುಷ್ಟರ ವಿರುದ್ಧ ಒಳಿತಿನ ವಿಜಯದ ಸಂಕೇತದ ಹಬ್ಬವೇ ದಸರಾ. ಓಕೆ, ದುಷ್ಟರ ವಿರುದ್ಧ ಒಳಿತಿನ ವಿಜಯದ ಸಂಕೇತದ ಹಬ್ಬವೇ ದಸರಾ. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಪುವ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೋಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.